ಸಿಂಬಲ್. ಚಿಹ್ನೆ ಅಂದ್ರೆ ಸಿಂಬಲ್. ಇಂಗ್ಲಿಷ್ ಇಂದ ಕನ್ನಡಕ್ಕೆ ಬಾ ಅಂತಾರೆ. ಇವರು ಇಂಗ್ಲಿಷ್ ಇಂದ ಕನ್ನಡದಲ್ಲಿ ಹೇಳು ಅಂತಾರೆ, ನಾ ಕನ್ನಡದಲ್ಲಿ ಹೇಳಿದ್ರೆ ಇವ್ರು ಇಂಗ್ಲಿಷ್ ಹೇಳ್ತಾರೆ. ಅವ್ರು ಕರೆಕ್ಟ್ ಆಗಿ ಹೇಳು. ಚಿಹ್ನೆ ಅಂದ್ರೆ ನೀವು ಹೇಳ್ಬೇಡಿ, ಅವ್ರು ಎಷ್ಟು ಕಾನ್ಸಂಟ್ರೇಷನ್ ಅಂತ ನೋಡೋಣ. ಇಲ್ಲ ಗುರುತು ಅದು ನನಗೆ ಅದು ಇಲ್ಲ, ಅದು ವರ್ಡ್ಗಳು ಕೆಲವು ಬರಲ್ಲ ಅಷ್ಟೇ. ಚಿಹ್ನೆ ಅಂದ್ರೆ ಗುರುತು, ಅದನ್ನ ಇಂಗ್ಲಿಷ್ ಅಲ್ಲಿ ಸಿಂಬಲ್ ಅಂತ ಹೇಳ್ತೀವಿ. ಸ್ವಲ್ಪ ಮುಂಚೆ ಅವ್ರ ಹತ್ರ ಮಾತಾಡಿದಾಗ ಯಾದವಗಿರಿ, ಮೈಸೂರು ಯಾದವಗಿರಿನಲ್ಲಿ ರಾಮಕೃಷ್ಣ ಮಠ ಇದೆ, ಅಲ್ಲಿ ಹೋಗಿ ನಮ್ಮ ಗುರುಗಳಿದ್ದಾರೆ, ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದಿ ಅಂತ. ಇವ್ರೇನ್ ಹೇಳಿದ್ರು? ಅಲ್ಲಿ ಕಲ್ಲಿದೆ, ಆ ಕಲ್ಲು ಹೋಗಿ ನಮಸ್ಕಾರ ಮಾಡುವಂತೀರಲ್ಲ ನೀವು, ಹೆಂಗೆ ಗುರುಗಳೇ ಮಾಡಿ ಹೆಂಗ್ ನಂಬಲಿ ನಾನು ಕಲ್ಲನ್ನ? ಕಳಮಟ್ಟದಲ್ಲಿ ನೀವು ಮಾತಾಡ್ತೀರಿ, ನಾವು ಉನ್ನತ ಮಟ್ಟ ಕೊಟ್ಟೋಗಿದ್ದೀನಿ. ನಾನು ಓಪನ್ ಆಗಿರೋ ಸ್ಪೇಸ್ ಅಲ್ಲಿ ಈ ಮುಸಲ್ಮಾನರು ಗೋಡೆನಲ್ಲಿ ದೇವರು ನೋಡ್ತಾರಲ್ಲ, ಆ ತರ ನಾನು ಆಕಾಶದಲ್ಲೇ ದೇವರು ನೋಡ್ತೀನಿ ಅಂತ ವ್ಯಕ್ತಿ ನಾನು. ಕಲ್ಲನ್ನು ಹೇಗೆ ನಂಬಲಿ ಅಂದ್ರು. ಕಲ್ಲನ್ನೇ ನಂಬದೇ ಇದ್ದವರು ಗುರ್ತನ್ ನಂಬ್ತಾರ ಇವರು. ಸೊ ನೀವು ಸೆಕೆಂಡ್ ಲೆವೆಲ್ ಕಲಿಬೇಡಿ. ಇಲ್ಲ ಗುರ್ತು ನಂಬ್ತೀನಿ. ಅದೇ ಗುರ್ತು ನಂಬ್ತೀರಾ ನೋಡಿ, ಗುರ್ತು ನಂಬ್ತಾರಂತೆ. ಕಂಡಿಡ್ದಿರೋದು ಅಂದ್ರೆ ಆ ಗುರುಗಳಲ್ವಾ ಕಂಡಿಡ್ದಿರೋದು. ಇವ್ರೇನು ರೋಡಲ್ಲಿ ಹೋಗೋರ ಇವರು? ಇದು ಅಂದ್ರೆ ನಾವು ಕೈಯಿಂದ ಮಾಡಿದ ರಾಮಕೃಷ್ಣ ಪರಮಹಂಸರು ರಥದಲ್ಲಿ ಹೋಗೋರ? ಅವರೆಲ್ಲ ಇದ್ದಾರೆ ಸರಿ, ಆ ಫೋಟೋಗಳಿಗೆ ಕೈ ಮುಗಿಯೋದು ತಪ್ಪು ಅನ್ನೋ ತರ ನನ್ನ ಭಾವನೆ. ನನ್ನ ಭಾವನೆ ಯಾಕೆ ನಾನು ನಮಸ್ಕಾರ ಮಾಡ್ಬೇಕು? ನಾನ್ ಬದುಕಿದ್ದೀನಲ್ಲ, ನಾನು ಇದೀನಲ್ಲ, ನನ್ ಫೋಟೋ ಮಾಡೋದ್ ತಪ್ಪು. ನಾನು ಅದ್ರಲ್ಲಿ ಫೋಟೋ ಇರಲ್ಲ ನಾನು ಅಂತ. ಫೋಟೋ ಇರಲ್ಲ ಅಂತ ನನ್ ಫೋಟೋ ಅದು ಅಂತ. ಹಾಗಾದ್ರೆ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ರೇಖೆ ಹೋಗುತ್ತೆ, ಎನರ್ಜಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಏನೂ ಇಲ್ವಲ್ಲ, ಇಲ್ಲಿ ಏನೂ ಇಲ್ಲ. ಹಿಂಗೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಎನರ್ಜಿ ಹೋಗುತ್ತೆ ಒಳಗಡೆ ಒಳಗಡೆ ಅಂತಾರೆ. ಎಲ್ಲಿ ಹೋಗುತ್ತೆ ಒಳಗಡೆ? ನಮಗ್ ಫೀಲ್ ಆಗುತ್ತೆ. ಎಲ್ಲಿ ಫೀಲ್ ಆಗುತ್ತೆ ನೋಡಿ. ಇವಾಗ ಹಿಂಗ ಅಂದ್ರೆ ಫೀಲ್ ಆಗುತ್ತಲ್ಲ, ಅದೇ ತರ ಅದನ್ನು. ಅದೇ ತರ ರಾಮಕೃಷ್ಣ ಮಠದಲ್ಲಿರೋ ರಾಮಕೃಷ್ಣರದು ಫೋಟೋ ಸೆರೆ ಒಳಗೋಗಿದ ತಕ್ಷಣ ನಂಗೆ ಮೈಯೆಲ್ಲ ವೈಬ್ರೇಟ್ ಆಗುತ್ತೆ. ನೀವು ಹಂಗ ಹೇಳಿದ್ರೆ ನಾನು ಹೋಗ್ತೀನಿ, ಆತರ ಹೇಳಿದ್ರೆ. ಬಟ್ ಈಗ ನಿಮ್ಮನ್ನ ಅಲ್ಲಿ ಕಳಿಸ್ಬಿಟ್ರೆ ನಂಗೆ ಏನಾದ್ರು ತಿಂಗಳಿಗೆ 5,000 ಕೊಡ್ತಾರ? ಏನೋ ಒಂದ್ ದೇವ್ರೈತೆ ಜನಗಳಿಗೆ ಕೊಟ್ರೆ ದುಡ್ಡು ಏನಾದ್ರು ಕೊಡ್ತಾರೆ ನಂಗೆ ರಾಮಕೃಷ್ಣ ಮಠದವರು? ಚಿಹ್ನೆಯಲ್ಲಿ ಏನಿದೆ ಅದೇ ಸೆರೆಯಲ್ಲಿದೆ. ಈಗ ನಮ್ಮ ತಂದೆ ತಾಯಿ ಇರ್ತಾರೆ, ಮಾತಿಗೆ ಹೇಳ್ತೀನಿ, ನೀವು ಸಾಯ್ಬೇಕು ನಾನು ಸಾಯ್ಬೇಕು. ಅವ್ರು ತೀರೋದ್ಮೇಲೆ ಫೋಟೋ ಒಂದು ದೊಡ್ಡದಾಗಿ ಹಿಡಿದು ಹಾಲಲ್ಲಿ ಹಾಕ್ತೀವಿ, ಅದು ದೀಪ ಮುಡಿಸ್ತೀವಿ. ಯಾಕೆ? ಅದು ಆವಾಗಿಂದ ಪದ್ಧತಿ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಮಾತುಗಳನ್ನ ಹಿಂಗ್ ಬೇಕಾದ್ರೆ ಟೆಸ್ಟ್ ಹೊಡಿತಾರೆ ನೋಡಿ, ಎಷ್ಟು ಘಾಟಿ ಇದ್ದಾರೆ. ಪದ್ಧತಿಯಾಗೆ ಹೋಗಿ ರಾಮಕೃಷ್ಣ ಮಠಕ್ಕೆ ಪದ್ಧತಿ ಮಾಡ್ಕೊಳ್ಳಿ ನೋಡಿ. ಅಮ್ಮ ಅಪ್ಪನ ಫೋಟೋಗೆ ಪದ್ಧತಿ ಮಾಡ್ತಾರೆ. ಇವರು ಮಹಾನು ಪುರುಷರು, ಮಹಾನುಭಾವರು, ಇವರು ಮುಕ್ತಿ ಪಡೆದವರು, ಜೀವನ್ ಮುಕ್ತಿ ಪಡೆದ ವ್ಯಕ್ತಿ. ಅವ್ರ ಹತ್ರ ಹೋಗಿ ಅಂದ್ರೆ ಅಲ್ಲಿ ಏನೂ ಇಲ್ಲ ಅಂತ ನೋಡಿ. ಹಾಗೆಲ್ಲ ಗುರುಜಿ, ನನಗೆ ಇವಾಗ ಬಂದಿರೋದು ನಾನ್ ಮಾಡಿರೋ ದೇವ್ರು ನೀವು ಮಾಡಿಲ್ವೇನೋ, ಅಷ್ಟು ಮಾಡಿದೀನಿ ನಾನು. ದೇವ್ರು ಬೇಜಾರಾಗ್ಬಿಟ್ಟಿದೆ, ಅಷ್ಟು ಮಾಡಿ ಬೇಜಾರಾಗಿ ಬಿಟ್ಟಿರೋದು. ನಿಮ್ಮ ಕಷ್ಟಕ್ಕೆ ದೇವ್ರು ಹೊಣೆನಾ? ಹೊಣೆ ಅಲ್ಲ, ನಿಜ ಅದು. ಇದು ಕಲಿತಾ ಕಲಿತಾ ನನಗೆ ದೇವ್ರು ನೀವು ಹುಟ್ಟಿದ ತಕ್ಷಣ ಭಗವಂತ ಏನಾದ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾನ? ನಿನ್ ಕಷ್ಟಕ್ಕೆ ನಾನು ಪರಿಹಾರ ಕೊಡ್ತೀನಿ, ಕಷ್ಟ ಬಂದಾಗ ನನ್ನ ಹತ್ರ ಬಂದು ಕೇಳು, 10,000 ಸಾಲ ಮಾಡ್ಕೊಂಡಿದ್ದೀವಿ, ಬಡ್ಡಿ ಸಮೇತ ನಾನು ತೀರಿಸ್ತೀನಿ, ಎಲ್ಲರೂ ಮಾತು ಕೊಟ್ಟಿದ್ದಾನೆ ದೇವ್ರು? ಕೈ ಮುರಿದೋಯ್ತು ನಿಮ್ಗೆ, ನಿಮ್ ಕೈಯಾಗ ನಾನು ಇರ್ತೀನಿ ಅಂತ ಯಾವಾಗ ಹೇಳಿದಾನ? ನೀವು ಕೈ ಮುರ್ಕೊಂಡ್ರೆ ಅವ ಹೊಣೆನಾ? ನೀವು ಹೋಗ್ಬಿಟ್ಟು 6,000, 8 ಲಕ್ಷ, 4 ಲಕ್ಷ ಸಾಲ ಮಾಡಿದ್ರೆ ದೇವ್ರು ಯಾವ ತರ ಹೊಣೆ? ಮದುವೆ ಮಾಡ್ಕೊಳಕ್ ಸಾಲ ಮಾಡ್ತೀವಿ 5 ಲಕ್ಷ, 6 ಲಕ್ಷ, ಬಿಟ್ಬಿಟ್ಬಿಡಿ ಗಂಡನ ದೇವ್ರಿಗೆ. ಇವರು ಮದುವೆ ಮಾಡ್ಕೊಂಡು ಗಂಡನ ಜೊತೆಗಿರಕ್ಕೆ ಸಾಲ ಮಾಡಿದ್ದಕ್ಕೆ ಭಗವಂತ ಹೊಣೆನಾ? ಈಗ ನೀವೇನು ತಲೆಕೆಟ್ಟೋಗಿ ಸಾಲ ಮಾಡಿಲ್ವಲ್ಲ? ತಲೆಕೆಟ್ಟ ಸಾಲ ಮಾಡಿದ್ವಿ ಅಲ್ಲ, ಇವರು ತಲೆಕೆಟ್ಟಿಲ್ಲ, ನೆಟ್ಟಿಗೆ ಇದ್ದಾರೆ, ಸಾಲ ಮಾಡಿದ್ದಾರೆ. ಏನಾದ್ರು ಒಂದು ಕೆಲಸ ವಿಚಾರಕ್ಕೋ ಪರ್ಪಸ್ಗೋಸ್ಕರ ಸಾಲ ಮಾಡಿದೀವಿ. ಸುಮ್ನೆ ಸಾಲ ಕೊಡ್ತಾ ತಗೋತೀವ? ಫೋನಲ್ಲಿ ಡೈಲಿ ಫೋನ್ ಬರುತ್ತೆ ನನಗೆ, ಮೊಬೈಲ್ ಬನ್ನಿ ಕೊಡ್ತೀವಿ ಅಂತ ಕರೀತಾರೆ. ಯಾವ ಮುಠಾಳ ವಯಸ್ಸಿಗಾಗೋದ ಅವ್ರ ಹತ್ರ ಸಾಲಕ್ಕೆ? ನಾನಾಗಿ ಹೋಗಿ ಸಾಲಕ್ಕೆ ಸಿಗಾಕೊಂಡ್ಬಿಟ್ಟು ದೇವ್ರನ್ನ ಯಾಕೆ ಹೋಗಿಬೇಕು ನಾನು? ದೇವ್ರ ಹೊಣೆನಾ? ದೇವ್ರನ್ನ ತುಂಬಾನು ಮಾಡಿದೀನಿ, ತುಂಬಾನು ಬೈದು ಬಿಟ್ಟಿದ್ದೀನಿ ನಾನು. ದೇವ್ರನ್ನ ಏನಕ್ಕೆ ಮಾಡ್ಬೇಕು?
ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೆ. ದೇವರು ಒಳ್ಳೇದ್ ಯಾಕೆ ಮಾಡ್ಬೇಕು, ಕೆಟ್ಟದ್ ಯಾಕೆ ಮಾಡ್ಬೇಕು? ದೇವ್ರು ಅಂತ ನಮ್ಗ್ ಸೃಷ್ಟಿ ಮಾಡಿದಾನಲ್ಲ, ಸುಮ್ನೆ ಬಿಟ್ಬಿಟ್ರೆ ನಮ್ಗೆ ಹೆಂಗಾದ್ರೂ ಹಾಳಾಗೋಗು ಅಂತ ಹೇಳ್ಬಿಟ್ಟು. ಇಲ್ಲ, ಹಾಳಾಗೋಗಿ ಬಿಟ್ಟಿಲ್ಲ, ತಿದ್ಕೊಳ್ಳ ಯಾನ್ ಬಿಟ್ಟಿದ್ದಾನ? ತಿದ್ಕೊಳ್ಳೋ ಅಂತ ಯಾವ ತರ ನೀವು ಹಳ್ಳಕ್ಕೆ ಬಿಡ್ತಾ ಇದ್ದೀರಲ್ಲ, ದಾರಿನೇ ಇಲ್ವಲ್ಲ ನಮ್ಗೆ. ಅದಕ್ಕೆ ನಾನು ಕಾಪಾಡು ಕಾಪಾಡು ಅಂತ ಇವರು ರೇಖಿ ಪಾಠ ಕಲಿಯಕ್ ಮಾತ್ರ ನನ್ನ ಗುರುವಾಗಿ ಇಟ್ಕೊಂಡಿದ್ದಾರೆ. ನಾನು ಒಬ್ಬ ಮಾನಸಿಕ ಗುರುವಾಗಿ ಇವ್ರನ್ನ ತಗೊಂಡಿದ್ದಿದ್ರೆ ರಾಮಕೃಷ್ಣ ಮಠಕ್ಕೆ ಹೋಗಿ ಅಂತ ಹೇಳಿದ ತಕ್ಷಣ, ಓ ಗುರುಗಳು ಪವಿತ್ರವಾಗಿ ಪವಿತ್ರ ಬಾಯಿಯಿಂದ ಬಂದಿದೆ, ಇವ್ರ ಮಾತಲ್ಲಿ ಅರ್ಥ ಇದೆ, ನಾನು ಕೇಳಬೇಕು ಅನ್ನೋ ಜ್ಞಾನ ಬಂದಿರೋದು. ಜ್ಞಾನ ಬರೋದಕ್ಕೆ ಭಗವಂತ ಏಮಾರ್ಸೋರು, ಮೋಸ ಮಾಡೋರು, ಒಳ್ಳೆಯವ್ರನ್ನ ಪರಿಚಯ ಮಾಡಿಸ್ತಾನ. ಅಂದ್ರೆ ನಾನು ತುಂಬಾ ಮಾಡಿದೀನಿ ಗುರುಜಿ. ನೋಡಿ, ಡಿಬೇಟ್ ತುಂಬಾನೇ ಇಲ್ಲ ಹಂಗಾಗಿ ಸಬ್ಜೆಕ್ಟ್ಗೆ ಬರೋದು ಅವರು. ಅವ್ರು ನಂಬೋದೇ ಇಲ್ಲ ಅಂದ್ಮೇಲೆ ಚಿನ್ನೇನ ಅವ್ರ ಹೆಂಗ್ ನಂಬೋದು? ನಂಬಲ್ಲ ಅಂದ್ರೆ ನೀವ್ ಹೇಳ್ತಾ ಇದ್ರಲ್ಲ, ಹಂಗಾಗಿ ನಂಬ್ತೀನಿ. ಇವಾಗ ನೀವ್ ಈ ತರ ಅರ್ಥ ಆಗಂಗ್ ಹೇಳಿದ್ರಲ್ಲ, ಈ ವಿಷಯ ಇವಾಗ ಅದಕ್ಕಿಂತ ಮುಂಚೆ ನನಗೆ ಗೊತ್ತಾಗಿದ್ದಿತ್ತು, ನಾವು ಕೈಯಿಂದ ಮಾಡಿರೋದು ವಸ್ತು, ಅದು ಅದ್ರಲ್ಲಿ ಏನ್ ಜೀವ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟೇ. ಆತರ ಭಾವನೆ ಬಂದ್ಬಿಟ್ಟಿತ್ತು ನನಗೆ. ಚಿನ್ನದ ಅಂಗಡಿನಲ್ಲಿ ಚಿನ್ನ ಅದಕ್ಕೆ ಹೇಳ್ತೀವಿ ನಾವು, ಚಿನ್ನವಾಗಿರುತ್ತಲ್ಲ, ಅಪರಂಜಿ. ಅಪರಂಜಿ ಅಂದ್ರೇನು? ಕೆಲಸ ಮಾಡದೆ ಮೂಲವಾಗಿರೋ ಚಿನ್ನ, ಚಿನ್ನ ಮೂಲವಾಗಿರುತ್ತೆ ನೋಡಿ, ಅದು ಅಪರಂಜಿ. ಆ ಅಪರಂಜಿನ ನೀವೇನ್ ಬೇಕಾದ್ರೂ ಮಾಡಬಹುದು. ಓಲೆ, ಜುಮ್ಕಿ, ತಾಲಿ, ಈ ಕಾಲಿ ಬೇರೆ ಹಾಕೋತಾರೆ ನೋಡಿ, ಚಿನ್ನ ಇಟ್ಟು ಹಣೆ ಬರೋದಕ್ಕೆ. ಚಿನ್ನದ್ದು ಕಾಲಿಗೆ ಗೆಜ್ಜೆ ಹಾಕೋತಾರೆ, ಚಿನ್ನದ್ ಮಾಡ್ಬಿಟ್ಟು ಕಾಲಿಗೆ ತಗೊಂಡೋಗ್ಬಿಟ್ಟು ಚಿನ್ನ ಇರ್ತಾರ ಹಾಕೋತಾರೆ. ಕಾಲು ಮೆಟ್ಟಿ ಚಿನ್ನ ಏನೇನಕ್ಕೂ ಉಪಯೋಗಿಸ್ತೀವಿ, ಅದನ್ನೇ ಭಗವಂತನಿಗೆ ಕವಚ, ಕ್ರೀಟ, ಒಳ್ಳೆಯದಕ್ಕೂ ಮಾಡ್ತೀವಿ, ಕೆಟ್ಟದಕ್ಕೂ ಮಾಡ್ತೀವಿ. ಅದು ಒಳ್ಳೆ ಜಾಗಕ್ಕೆ ಹೋದಾಗ ಒಳ್ಳೆ ಭಾವನೆಯಲ್ಲಿ ನೋಡ್ತೀರಾ, ಕೆಟ್ಟ ಭಾವನೆಗೆ ಹಾಕಿದಾಗ ಕೆಟ್ಟ ಭಾವನೆ ಬರುತ್ತೆ. ಬರುತ್ತೆ. ಸೀರೆ ಹಂಚಿಗೆಲ್ಲಾನು ಹಾಕಿಸ್ಕೊಂಡಿರ್ತೀವಲ್ಲ ಇವಾಗ, ಸೀರೆ ಹಂಚಿಗೆಲ್ಲ ನೋಡಿ, ಕೆಲವರು ಈಗ ಕಸಬರಿಕೆನಲ್ಲಿ ಹೆಜ್ಜಲ್ಲಿ ಹಾಕಿಲ್ಲ ಅಷ್ಟೇ, ಕಸಬರಿಕೆ ಹಾಕಿಲ್ಲ. ಹಾಗೆ ಈ ಚಿಹ್ನೆ ಅಂತ ಅನ್ನೋದು ತಾಲಿ, ಏನದು? ತಾಲಿ. ತಾಲಿ 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 ಮದುವೆ ಮಾಡ್ಕೊಂಡು ತಾಲಿ ಕಟ್ಕೋತಾರಲ್ಲ, ಸಿಂಬಲ್. ಇವ್ರು ಮದುವೆ ಆಗಿಲ್ಲ, ಅದಕ್ಕೆ ಅವ್ರಿಗೆ ತಾಲಿ ಅಂದ್ರೆ ಏನು ಗೊತ್ತಿಲ್ಲ. ನೀವೇನ್ ಹೇಳ್ತೀರಿ? ನಾವು ತಾಲಿ ಇರ್ತೀವಿ, ನೀವೇನ್ ಹೇಳ್ತೀರಿ? ಮತ್ತೆ ಇವ್ರು 20 ಸತಿ ಕೇಳ್ತಾರೆ ತಾಲಿನ. ಬೇರೆ ಏನಾದ್ರು ಐತೇನೋ ಹೊರಡು ಅಂತ ನೋಡಿ ಅನುಮಾನಗಳು. ತಾಲಿನ ಹಾಕೋತೀವಲ್ಲ, ಏನಕ್ಕೆ ಹಾಕೋತೀವಿ? ಅದೇ ಗಂಡ ಕಟ್ಟಿರ್ತಾನಲ್ಲ ಅದರಿಂದ. ಅದು ಪವಿತ್ರ ಬಂಧನ ಅನ್ನೋ ತರ. ಹೌದು, ದೇವ್ರು ಗಂಟು ಮಾಡಿ. ತಾಲಿ ಏನಕ್ಕೆ ಕಟ್ತಾರೆ? ತಲೆಗೆಟ್ ಹೋಗಿದ್ಯಾ? ಸರಿ, ನೀವೇ ಕಟ್ಕೋತೀರಿ ಗಂಡನ್ ಕಟ್ಟಿ, ಹೆಂಗಸಿಗೆ ಕಟ್ಟಬೇಕು ತಾಲಿ. ತಿಳ್ಕೊಬೇಕೇನ್ರಿ, ಅದೊಂದು ಚಿಹ್ನೆ ಅಲ್ವಾ ತಾಲಿ? ತಾಲಿ ಒಂದು ಚಿಹ್ನೆ ಅಲ್ವಾ? ತಾಲಿ ಏನು ಕಟ್ಟೋದು? ಮದುವೆ ಆಗಿದ್ದಾರೆ ಅನ್ನೋದು ಗುರುತು. ನೋಡಿ ಎಷ್ಟು ಬರ್ತದೆ ನೋಡಿ. ಈಗ ಅನ್ಕೋತಾರೆ ಪನ್ಕೋತಾರೆ ಅಂದಿದ್ದು ಅರ್ಥ ಹೇಳ್ತಾರೆ ನೋಡಿ. ಈಗ ತಾಲಿ ಮದುವೆ ಆಗಿದೆ ಅಂತನ್ನೋ ಗುರುತು. ಅಟ್ ಮಾತ್ರನಾ? ಯಾರಿಗ್ ಗುರುತು? ಹೆಂಡತಿಗೆ ಗುರುತು. ಗಂಡಂಗ್ ಗುರುತ ಇಲ್ವಾ? ತಾಲಿ ಹೆಣ್ಣಿಗೆ ಒಂದು ಬೇಲಿ. ಏನ್ ಬೇಲಿ? ಸಂಸಾರದ ಬೇಲಿ. ಎಲ್ಲೆಲ್ಲೋ ಹೋಗ್ತಾರೆ ಅವರು. ಮಾನಸಿಕವಾಗಿ ರಾಮ ಸೀತೆ ಹೇಗಿದ್ರು ಹಾಗೆ ಒಬ್ಬನಿಗೆ ಒಬ್ಬಳು, ಒಬ್ಬನಿಗೆ ಒಬ್ಬಳು, ಒಬ್ಬಳಿಗೆ ಒಬ್ಬ, ಹಾಗೆ ಅಂತನೋ ಗುರುತನ್ನ ಹೇಳೋ ಚಿಹ್ನೆ ಅದು. ಹಂಗಂದ್ರೆ ತಾಳಿ ಕಟ್ಟಿರೋ ಹೆಂಗಸನ ನೋಡಿದ್ರೆ ಆ ಹೆಂಗಸು ಪರಗಂಡನ ವಸ್ತು, ಪರಗಂಡಸರ ವಸ್ತು. ಅದನ್ನ ಮುಟ್ಟಾಕ್ ನೋಡಕ್ಕೆ ನಂಗೆ ಹಕ್ಕಿಲ್ಲ ಹಾಗೆ ಅಂತ ಮಾತಾಡುತ್ತೆ. ತಾಲಿ ಏನ್ ಸ್ಪೀಕರ್ ಇಟ್ಕೊಂಡಿದ್ಯಾ? ಮಾತಾಡುತ್ತೆ, ತಾಲಿ ಹೇಳುತ್ತೆ. ತಾಲಿ ನೋಡಿದ ತಕ್ಷಣ ಗಂಡಸರು ತಲೆ ಬುಗ್ಗಿ ಮುಚ್ಕೊಂಡು ಹೋಗ್ತಾರೆ. ಅದೇ ಕತ್ತಲ್ಲಿ ತಾಲಿ ಇಲ್ಲದೆ ಇರೋ ಹುಡುಗಿನ ನೋಡ್ಬಿಟ್ರೆ ಬಾಲ ಅಲಾಡಿಸ್ತಾರೆ. ಅದು ಮದುವೆ ಆದ ಗಂಡಸಿರ್ಲಿ, ಮದುವೆ ಆಗದೆ ಇರೋ ಗಂಡಸಿರ್ಲಿ, ಗಂಡಸರಿಗೆ ಒಂದು ಗುರ್ತು, ಒಂದು ಸಿಂಬಲ್ಲು. ಆ ಹೆಂಗಸಿಗೆ ಮದುವೆ ಆಗಿದೆ, ಅವಳ ಹತ್ರ ಹೋಗ್ಬಾರ್ದು,
ಆ ಹೆಂಗಸು ಬೇರೆಯವರ ವಸ್ತು ಹಾಗೆ ಅಂತ ಅನ್ನೋದನ್ನ ಹೇಳುತ್ತೆ ಅದು. ಹೌದಾ? ನೀವೇನ್ ಹೇಳ್ತೀರಾ? ನಾ ತಾಲಿ ಕಟ್ಕೊಂಡಿದ್ದೀನಿ ನೋಡ್ಬೇಡ ನೆಟ್ಗೋಗಿ ರೋಡಲ್ಲಿ ಹೇಳ್ತೀರಾ ನೀವು? ಒಂದು. ಎರಡನೇದು ತಾಲಿ ಆತಕ್ಕೆ ಹಾಕೋತೀವಿ ಅಂದ್ರೆ ನಿಮಗೆ ಒಂದು ಬೇರೆಯವರು ನಿಮ್ಮನ್ನು ನೋಡಿದ್ರೆ ಹೇಗೆ ನಿಮ್ಮನ್ನು ನೋಡಬಾರ್ದು ಅಂತ ಮಾತಾಡುತ್ತೆ. ಅದು ಕತ್ತಲ್ಲಿರ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ, ನಂಗೆ ಮದುವೆ ಆಗಿದೆ, ಪರ ಗಂಡಸಿನ ನೋಟನ ಬಿಡಬಾರದು, ನಾ ಒಬ್ಬರಿಗೆ ಮಾತ್ರ ಸಂಬಂಧಪಟ್ಟವಳು, ಬೇರೆ ಗಂಡಸರನ್ನ ಅಣ್ಣ ತಮ್ಮ ಅಂತ ನೋಡಬೇಕು, ತಪ್ಪು ಭಾವನೆಯಲ್ಲಿ ನೋಡಬಾರದು ಅಂತ ಮಾತಾಡುತ್ತೆ. ಅದು ಎರಡು ಅರ್ಥ ಇದೆ. ಹೆಂಗಸಿಗೂ ಅರ್ಥ ಇದೆ, ಗಂಡಸಿಗೂ ಅರ್ಥ ಇದೆ. ಮೆಟ್ಟಿ ಹಾಕೋತೀವಿ, ಕಾಲಿಗೆ ಚುಚ್ಚದೇ ಇರಲಿ ಅಂತ. ಮೆಟ್ಟಿ ಅಂದ್ರೆ ಕಾಲಲ್ಲಿ ಉಂಗುರ ಹಾಕ್ತಾರಲ್ಲ, ಅದಕ್ಕೆ ಮೆಟ್ಟಿ ಅಂತ ಹೆಸರು. ಮೆಟ್ಟಿ ಅಂತಾರಲ್ಲ, ಕಾಲು ಉಂಗುರ. ಅದು ಅದೇ ಸಿಂಬಲ್, ತಾಳಿ ತರನೇ. ಏನ್ ಮಾತಾಡುತ್ತದು? ಅದು ಅದೇ ಹೇಳುತ್ತೆ, ಮದುವೆ ಆಗಿದೆ. ಗಂಡಸರು ಹೆಂಗಸರು ನೋಡಿದ ತಕ್ಷಣ ಫಸ್ಟ್ ಕಾಲನ್ನು ನೋಡ್ತಾರೆ. ಫಸ್ಟ್ ಕಾಲಲ್ಲಿ ಉಂಗುರ ಇತ್ತು ಅಂದ್ರೆ ಸ್ವಲ್ಪ ಸಮಾಧಾನ. ಶೋಕಿಗೆ ಹಾಕೊಳ್ಳೋರು ಇರ್ತಾರಲ್ಲ, ಅದಕ್ಕೆ ಮೇಲೊಂದ್ಸತಿ ನೋಡ್ತಾನ ಕತ್ತಲ್ಲಿ. ಅದು ಕರ್ಮಿಣಿ ಸರನ, ಬರೀ ಚಿನ್ನದ ಸರನ, ಅಥವಾ ಆರ್ಟಿಫಿಷಿಯಲ್, ಅಥವಾ ಬೇರೆ ಏನಾರು ಹಾಕೊಂಡಿದ್ದಾರೋ, ಎರಡು ಮಾತಾಡುತ್ತೆ. ಅದೆರಡು ಸಿಂಬಲ್ಲು ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ಬೇಲಿ ಮಾತಾಡುತ್ತೆ ನೋಡಿ. ಅದು ಹೇಳುತ್ತಲ್ಲ, ಮದುವೆ ಆಗಿದೆ ಏನಿಗೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ. ಗಂಡಸು ಬೇಲಿ ಅಂತ ಹೇಳ್ಕೊಳ್ಳಿ. ಅಂದ್ರೆ ಇವರು ಸಪರೇಟ್ ಆಗಿ ಎಲ್ಲೋ ಹೋಗ್ತಾ ಇರ್ತಾರೆ. ಇವರು ಮದುವೆ ಆಗಿದೆ ಇಲ್ವಾ ಅಂತ ಹೆಂಗ್ ಕಂಡಿರ್ತಾರೆ? ಈಗ ನಮ್ದು ತಾಳಿ ಮತ್ತೆ ಕಾಲುಂಗ್ರ ನೋಡಿ ಕಂಡಿದ್ದೀವಿ. ಹೌದು, ಅದು ನೀವು ತಾಳಿ ಕಟ್ಕೊಂಡ ಮೇಲೆ ನಿಮಗೆ ಕಂಟ್ರೋಲ್ ಇದೆ. ಈಗ ನಾನು ಗುರು, ನಾನು ಯಾರು? ಆ ಭಾವನೆಯಲ್ಲಿ ನೀವು ನನ್ನ ಹತ್ರ ಬಂದಿದ್ದೀರಾ. ನಾನು ತಪ್ಪ ನಿಮ್ಮನ್ನು ನೋಡಿದ್ರೆ ಏನ್ ಮಾಡ್ತೀರಾ? ಓ, ಗುರುಗಳು ತಪ್ಪ ನೋಡ್ತಾರೆ, ಒಳ್ಳೆಯರು ಗುರುಗಳು, ಹಾಗೆ ತಾನೇ ತಪ್ಪು ಮಾಡೋದು ಗುರುಗಳು. ಹೆಂಗ್ ತಪ್ಪು ಮಾಡೋದು? ಪಾಪ ಈ ತರ ಬಡಪಾಯಿಗಳು ಬರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಮಾಡ್ಕೊಂಡು ಏನೋ ಮಾಡಿ ಅಡ್ಜಸ್ಟ್ ಮಾಡಿ ಹಾಳು ಮಾಡ್ಬಿಡ್ತಾರೆ. ಅದು ಆಗದೆ ಇರ್ಲಿ ಅಂತಾನೆ ಸಿಂಬಲ್ಲು. ಯಾಕೆ? ನಂಗಲ್ಲ, ನಿಮಗೆ. ನಾನು ಮೋಸಗಾರ. ನೀವು ತಾಳಿ ಕಟ್ಟಿದ್ರು ನೀವು ಹೆಂಗಸೆ, ಮೆಟ್ಟಿ ಹಾಕಿದ್ರು ಹೆಂಗಸೆ. ನನ್ನ ಭಾವನೆ ತಪ್ಪು ಭಾವನೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬೆಟ್ಟದ ತರ ಬೆಳೆದಿದೆ. ಆದ್ರೆ ಪವಿತ್ರತೆ ನಿಮ್ಮಲ್ಲಿದ್ರೆ ನೀವು ನನ್ನ ಸೇರ್ಸಲ್ಲ. ಪವಿತ್ರ ಭಾವನೆ ನಿಮಗೆ ಬರಬೇಕು ಅಂದ್ರೆ ನೀವು ಅದು ಹಾಕೊಂಡಿದ್ರೆ, ನಾ ತಪ್ಪು ಭಾವನೆಯಲ್ಲಿ ನಾನು ನಿಮ್ಮ ಹತ್ರ ಬಂದ್ರು ನಿಮಗೆ ಅದು ಒಂದು ಬೇರೆ ನೀವು ಸೇರ್ಸಲ್ಲ. ನಿಮಗೆ ಒಳಗೆ ಚುತ್ತಾ ಇರುತ್ತೆ ಗಿಲ್ಟು. ನಾನು ಹೋಗ್ಬಾರ್ದು, ಇದು ತಪ್ಪು, ನಾನು ಮಾಡಬಾರ್ದು ಮಾತಾಡುತ್ತೆ. ಅದು ಸಬ್ ಕಾನ್ಶಿಯಸ್ ಲೆವೆಲ್ ಮಾತಾಡುತ್ತೆ. ಸಿಂಬಲ್ ಉಂಟಾ ಇಲ್ವಾ? ಸರಿ ಅರ್ಥ. ಹೇಗೆ ಮೊನ್ನೆ ನಿಮಗೆ ಕೈಯಲ್ಲಿ ಅರ್ಥ ಆಗಿಲ್ಲ, ಹಂಗೆ ಈಗ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಏನು ಸುಮ್ಮನೆ ತಲೆಲ್ಲಾಡ್ತಾ ಇದ್ದಾರೆ. ಒಂದೇ ಏನ್ ಕೊಯ್ತಾ ಇದೆ ಅಂದ್ರೆ, ಈಗ ಗಂಡಸನ್ನ ಹೆಂಗ್ ಕಂಡಿಡಿಯೋದು ಮದುವೆ ಆಗದೆ ಅಂತ. ಗಂಡಸಿಗೆ ಮದುವೆ ಆಗಿದೆಯಾ ಇಲ್ಲವಾ ಅಂತ ಕಂಡಿಡಿಯೋದು ಹೇಗೆ ಅಂತ ಅವ್ರು ನಮ್ಗಾದ್ರೂ ಕಂಡಿಡಿತಾರೆ. ನೀವೇ ಕಂಡಿಡಿಬೇಕು. ಹೆಂಗಸರಿಗೆ ಕಟ್ಟುಪಾಡು ಜಾಸ್ತಿ, ಈಗ ಬಿಡಿ ಇಲ್ಲ. ಈಗ ಹೆಂಗಸರಿಗೆ ಕಟ್ಟುಪಾಡಿಲ್ಲ. ಹಳೇ ಕಾಲದಲ್ಲಿ ಹೆಂಗಸರಿಗೆ ಹೆಚ್ಚು ಕಟ್ಟುಪಾಡಿತ್ತು. ಅದರಿಂದ ಅವರು ಹೊರಗಡೆ ಹೋಗೋದೇ ತುಂಬಾ ಕಷ್ಟ, ದುರ್ಲಭ. ಇಲ್ಲಿ ಗಂಡಸರು ಆಗಿದೆ ಇಲ್ಲ ಅಂತ ಕಂಡಿಡಿಯೋ ಚಾನ್ಸೇ ಇಲ್ಲ. ಅಲ್ಲಿ ಪ್ರಾಬ್ಲಮ್ ಬಂದಿರೋದೇ ಗಂಡಸಿಗೆ, ಹೆಂಗಸಿಗಿಲ್ಲ. ಹೆಂಗಸರನ್ನ ಒಳ್ಳೆಯವರು ಅಂತ ಭಗವಂತ ಅಲ್ಲ, ಲೋಕ ಸಮಾಜ ಸೃಷ್ಟಿ ಮಾಡ್ಬಿಟ್ಟಿದೆ. ಹೆಂಗಸರನ್ನ ಹಾಳು ಮಾಡೋದು ಗಂಡಸು, ಗಂಡಸರನ್ನ ಹೆಂಗಸ ಹಾಳು ಮಾಡಲ್ಲ ಅಂತ ಮಾಡಿದ್ದಾರೆ. ಹೆಂಗಸು ನೋಡಿ ಕರೆಕ್ಟ್ ಆಗಿ ಹೇಳುದು, ಈ ಉಲ್ಟಾ ಆಗಿದೆ. ಅದನ್ನ ಕಂಡಿಡಿಯೋದು ಹಿಂಗೆ. ಇವಾಗ ನೋಡಿದ್ರೆ ಅದ್ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ನೋಡಿದ್ರೆ ಅದಕ್ಕೆ ಏನಾಗಿದೆ, ಮಾತಾಡ್ತಾರೆ, ಹಲೋ ಅಂತಾರೆ, ಡೇಟಿಂಗ್ ಅಂತಾರೆ, ಲಿವಿಂಗ್ ಟುಗೆದರ್ ಅಂತಾರೆ. ಎಷ್ಟು ಬಂದ್ಬಿಟ್ಟಿದೆ ನೋಡಿ. ಈಗ ಎಲ್ಲ ಮಾಡ್ಬಿಟ್ಟು 4 ವರ್ಷ 5 ವರ್ಷ ಒಂದ್ ಜೊತೆಗೆ ಇದ್ಬಿಟ್ಟು ನಿಂಗೆ ಇಷ್ಟ ಇಲ್ಲ ಅವಾಗ ಯಾರು ಬಿಡ್ತಾರೆ, ಅವಳು ಬಿಡ್ತಾರೆ. ನನ್ ಫ್ರೆಂಡ್ ಲೈಫ್ ಅಲ್ಲೇ ನಡೆದಿದೆ. 2 ಮದ್ವೆ ಆಗಿದ್ದಾನೆ. ಅಮ್ಮ ತಾಯಿ ಮನೆ ಅವರು ನೋಡಿ ಒಂದು ಮದ್ವೆ ಮಾಡಿದ್ದಾರೆ, ಇವ್ನು ಲವ್ ಮಾಡಿ ಒಂದು ಮದ್ವೆ ಮಾಡಿದ್ದಾನೆ. ಇವ್ರು ಇರೋದು ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರು ಇರೋದು ಇವ್ರಿಗೆ ಗೊತ್ತಿರ್ಲಿಲ್ಲ. ಆತರ ನನ್ಗೆ ಇದು ಅಷ್ಟೇ. ನೋಡಿದ್ರ ಕಟ್ಟುಪಾಡು ಇದ್ದೂನು
ಸಿಂಬಲ್ ಮಾತಾಡಿ ಚಿಹ್ನೆ ಮಾತಾಡಿ ನೀವೇ ಎಡವಟ್ಟಾಗ್ತಾ ಇದೆ. ಇದಕ್ಕೇನ್ ಹೇಳ್ತೀರಾ ನೀವು? ಸೊ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂತ ಆಯ್ತು. ಅವನು